ಇನ್ನು ಒಂದು ವಾರನಾಗ ಇದನ್ನು ನಾವು ಒಂದು ವಾರ ಅಥವಾ 10 ದಿವಸನಾಗ ಇದನ್ನು ರೊಟ್ರು ಹೊಡೆಯೋದೀವು. ಗೊಬ್ಬರ ಹಚ್ಚೋಕ್ಕಿಂತ ಮುಂಚೆ ತಿಪ್ಪಿ ಗೊಬ್ಬರ ಕಳ್ದಿಂತಿ ಆ ತಿಪ್ಪಿ ಒಳಗಿನ ಕಸಗಳದು ನಮ್ಗೆ ಕಬ್ಬ ಹಚ್ಚೋದ್ನಾಗ ಮುಂದೆ ಅಂತಿ ಕಿರಿಕಿರಿ ಮಾಡಬಾರ್ದಂದ ಈ ಮಳೆ ಮೇಲನ ಈ ನವಧಾನ್ಯಗಳು ಚೆಲ್ಲಿದೆವು. ಅವು ಮತ್ತು ತಿಪ್ಪಿ ಒಳಗೂ ಎಲ್ಲ ಎದ್ದಾವ ನೋಡ್ರಿ. ಇದು ಒಂಥರ ಹಸಿರಲ್ಲಿ ಗೊಬ್ಬರ ಆಗ್ತೈತಿ. ಈ ರೀತಿ ಮಾಡಿ ಮಣ್ಣು ಎಂತಿ ಮುಂದೆ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ಕ್ಲೀನ್ ಮಾಡಿ ಅಂತಿ ಮುಂದೆ ಕಬ್ಬ ನಾಟಿ ಮಾಡೋದು. ಅಂದರೆ ಇದನ್ನು ರೊಟ್ರು ಹೊಡೆದಿಲ್ಲೋ ಎಲ್ಲ ಸ್ವಚ್ಛ ಆಕೈತಿ. ಮಣ್ಣು ಸ್ವಚ್ಛಾಗಿ ಅಂತಿ ಮುಂದೆ ಸಾಲು ಬಿಡೋದು. ಮುಂದೆ ಕಸ ಬೆನ್ನು ಹತ್ತಂಗಿಲ್ಲ, ನಮಗೆ ಅನುಕೂಲ ಆಗ್ತೈತಿ ಮುಂದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಷಯ ಚರ್ಚೆ ಮಾಡೋಣ. ಎಲ್ಲರೂ ಏನಪ್ಪ ಅಂತಂದ್ರೆ, ಭೂಮಿ ಮೇಲೆ ಯಾವುದೋ ಜೀವಿನ ಆಗಲಿ ಅಥವಾ ಬೆಳೆನ ಆಗಲಿ ಅದು ಬೆಳವಣಿಗೆಯಾಗಿ ಮ್ಯಾಲೆ ಬರ್ಬೇಕಾದ್ರೆ ಅದು ಏನು ಭೂಮಿದಿಂದ ಏನು ತಗೋತೈತಿ, ಭೂಮಿದಿಂದ ಏನು ತಗೋತೈತಿ. ನಾವು ಪುನಃ ಅದೇ ಟೈಪ್ ಈಗ ನಾವು ನೋಡಿ ನಮ್ಮಲ್ಲಿ ಒಂದಿಷ್ಟು ಬೆಳೆ ಬದಲು ವಿಚಾರ ಮಾಡ್ತಿರ್ತೀವಿ. ನಾವು ರೈತರದೀವಿ. ನಾವು ಹಿಂದಕ್ಕೆ ಭಾಳ ಬೆಳೀತಿತ್ತು, ಈಗ ಯಾಕೆ ಬೆಳಿಬಾರ್ದು ಈ ವಿಷಯನ ಭಾಳ ನೋಡೋದಕ್ಕೆ. ಹಿಂದಕ್ಕೆ ಏನಿತ್ತಪ್ಪ ಅಂತಂದ್ರೆ ಆವಾಗ ನೀರಾವರಿ ಇದ್ದಿದ್ದಿಲ್ಲ, ಮತ್ತು ಕಬ್ಬನ್ನು ಅಷ್ಟೇ ಯಾರು ಬೆಳಿತಿದ್ವಿ. ಸುಮ್ಮ ಒಂದು ಸಂಕ್ಷಿಪ್ತ ವಿಚಾರ ಮಾಡೋದು. ಇದೊಂದು ಇದನ್ನು ತಗೊಂಡು ಬಂದೀನಿ ಕಾಟ. ಇಲ್ಲೇ ನೋಡೋಣ, ಇದನ್ನು ನೋಡೋಣ ಸಸ್ಯ ಏನು ತಗೋತೈತಿ ಏನಿಲ್ಲ ಅನ್ನೋದು ಇಲ್ಲೇ ಗೊತ್ತಾಗೈತಿ. ಇಲ್ಲೊಂದು ಬೆಳೆ ಐತಿ, ಇದನ್ನು ಕೆತ್ತ ತೂಕ ಮಾಡೋಣ. ನೋಡ್ರಿ, ನಿಮ್ಗೆ ಕಾಣಿಸ್ತಿರ್ಬೇಕು. ಇಲ್ಲಿ ನಿಮ್ಗೆ ಅಷ್ಟು ಹಿಡಿಯೋಕೆ ಹೋಗಂಗಿಲ್ಲ. ಇದೊಂದು 80 ತನಕ ಐತೆ, ಅಂದರೆ 80 ಗ್ರಾಮ್ ಐತೆ. ಇದು ಅನಿಸ್ತಿ ಎಷ್ಟು ಗಿಡ. ಎಂಬತ್ತು ಗ್ರಾಮ್ ಇದ್ರೆ ಇದು ಹಸಿ ಐತಿ. ಹಸಿ ಒಳಗೆ ಏನೇನು ಇರ್ತೈತಿ? ನೀರು ಇರ್ತೈತಿ, ಗಾಳಿ ಇರ್ತೈತಿ. ಇವೆಲ್ಲ ಲೆಕ್ಕ ತೆಗೆದ್ರೆ ನಿಮ್ಗೆ ಹಸಿ ಒಂದು 20% ತೆಗೀರಿ, ಗಾಳಿದು ಒಂದು 20% ತೆಗೀರಿ. ಅದು ಏನು ತೆಗಿತೀರಿ ತೆಗೀರಿ, ಕಡಿಗಿಲ್ಲ ಅಷ್ಟಕ್ಕೆ ಕಟ್ಟಿಗೆ ಅಂತ ಏನು ಉಳಿತೈತಿ. ಇದೇನು ನೀವು 80 ಗ್ರಾಮದ್ದು ಏನು ಇದು ಮಾಡಿರಲ್ಲ, ಅದ್ರೊಳಗೆ ಒಂದು 20 ಗ್ರಾಮ್ ರೀ ನಿಮ್ದು ಇದು ಕಟ್ಟಿಗೆ ತನೂ ಹೋಗೋದು. ಕಟ್ಟಿಗೆ ಅದರಿಂದ ತಯಾರಾಗ್ತೈತಿ ಅಂದರೆ ಇದೇನು ಮಣ್ಣು ಐತಿರಲ್ಲ, ಇದು ಅತಿ ಸೂಕ್ಷ್ಮ. ಈಗ ಸೋಸಿ ಅತಿ ಪೋಷಕಾಂಶ ಆಗಿ ನಿಮ್ಗೇನು ಇರ್ತೈತಿರಲ್ಲ ಎಲ್ಲ ಒಟ್ಟು ಅತಿ ಮಿಕ್ಕಿತ್ತು. ನಿಮ್ಗೆ ಯಾರಿಗೆ ಸೋಸೋಕ್ಕಾಗಲ್ದು. ಜೀವಾಣುಗಳು ಅಂಥವು ಸೋಸ್ಬೇಕು. ಅಂಥ ಮಣ್ಣು ಏನೈತಿ ಈ ಕಟ್ಟಿಗೆ ಒಳಗೆ ಇರ್ತೈತಿ. ಈ ಕಟ್ಟಿಗೆ ಪುನಃ ನಾವು ಇಲ್ಲೇ ಹಾಕಿದಂತಿ ಇದೇ ಕಟ್ಟಿಗೆನ ಮತ್ತೆ ಈ ರೂಪಕ್ಕೆ ಬರ್ಬೇಕಾರೆ ವರ್ಷಾನುಗಟ್ಟಲೆ ತಗೋತಿರ್ತೈತಿ. ಇದನ್ನ ಏನು ಮಾಡ್ತೀವಿ ನಾವು? ಕಬ್ಬ ಅಂತಂದು ವಿಚಾರ ತಗೊಂಡ್ರೆ ಮನೇಲಿ ಏನು ಎದ್ದಿರ್ತೈತೆ, ಇದು ಮಣ್ಣು ತೊಗೊಂಡಿದೆ, ಮಣ್ಣನೇ ಇದೆ ಎತ್ತಿರ್ತೈತೆ. ಇದು ನೈಟ್ರೋಜನ್ ಮ್ಯಾಲೆ ವಾತಾವರಣ ಎಲಿಮೆಂಟ್ಸ್ ಇದೆ, ಜಕ್ಕೊಂತ ಹೋಗಿರ್ತೈತಿ ಅಷ್ಟು ಎಲಿಮೆಂಟ್ಸ್ಗಳು. ಇದೇನು ನಮ್ದು 60 ಟನ್ ವರ್ಷಕ್ಕೆ ನಾವು 60 ಟನ್ ಬೆಳಿತೀವಿ ಅಂದರೆ ಅದರೊಳಗೆ ನೀವು ಇನ್ಕಾಯಿ ಏನಿರಲಿ 4 ಭಾಗ 80ರಾಗ ಏನಂತಿ ಒಣ ಕಟ್ಟಿಗಿದ್ದು 20 ಆತರ ಅದ. 20 ಗ್ರಾಮ್ ಆಗ್ತದೆ. 80 ಗ್ರಾಮಿಂದ ವಿಚಾರ ಹೆಚ್ಚು ನಿಮ್ಗೆ ತೋರಿಸಿನ್ರಲ್ಲ. ಕಬ್ಬು ಅದೇ ರೀತಿನ ತೊಗೊರಿ. ನೀವು ಎಷ್ಟಿದೆ 60 ಟನ್ ಆಯ್ತಂದ್ರೆ ಅದರ 4 ಭಾಗ ಮಾಡ್ರೆ ಭೂಮಿದಿಂದ ಅಗದಿ ಪರ್ಫೆಕ್ಟ್ ಮಣ್ಣು ಇದ್ದದ್ದು 15 ಟನ್ ನಿಮ್ಗೆ ಫ್ಯಾಕ್ಟ್ರಿಗೆ ಹೋಗುತ್ತೆ ಬರ್ತದೆ. ನಿಮ್ಮಲ್ಲಿ ಉಳಿಯಂಗಿಲ್ಲ ಅದು. ನಿಮ್ಮಲ್ಲಿ ನೀವು ಅಲ್ಲೇ ಕೇಳಿದ್ರೆ ಅಲ್ಲೇ ಉಳಿತೈತಿ. ಅದ ಸಿಗಬೇಕಾದ್ರೂ ಮತ್ತು ವರ್ಷಾನುಗಟ್ಟಲೆ ಟೈಮ್ ತೊಗೊದಿರುತ್ತೆ. ಮತ್ತು 6 ರೂಪಾಯಿಗೆ ಬರ್ಬೇಕಾರೆ ಈ ಫ್ಯಾಕ್ಟ್ರಿಗೆ ಇದು ಹೋಯ್ತಂದ್ರೆ ನಾವು ಇಲ್ಲಿ ಮಣ್ಣು ರಚನೆ ಆಗ್ಬೇಕಾರೆ ಏನು ಹಾಕ್ಬೇಕು? ಇದಕ್ಕೆ
ಮತ್ತು ಪುನಃ ಕಟ್ಟಿಗೆನ ಹಾಕಬೇಕು, ತ್ಯಾಜ್ಯ ಹಾಕಬೇಕು, ದನಗಳು ಸಗಣಿ ಹಾಕಬೇಕು. ಇದರಿಂದನೇ ಆಗೋದು. ರಾಸಾಯನಿಕ ಗೊಬ್ಬರದಿಂದ ಅಂತೂ ಏನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ರಾಸಾಯನಿಕ ಗೊಬ್ಬರ ಏನು ಮಾಡ್ತೈತಿ, ಲಗೆ ಇದನ್ನು ಕರಗಿಸಿ ಕೊಡ್ಲಾಕತ್ತು ಇಟ್ಕೋರಿ. ಲಗೆ ಇದನ್ನು ಮಾಡಿ ಕೊಡ್ಲಾಕ ಬರೀ ಅದ್ರ ಅದ್ರ ಪವರ್ ಇದನ್ನು ಎಷ್ಟು ಇರ್ತೈತಿ ನಮ್ಮ ಬೆಳವಣಿಗೆ ಒಳಗೆ ಪಾತ್ರ ಒಂದು 10%. ಅಂದ್ರೆ ನಾವು ಡೈಲಿ ಜೀವನ ಮಾಡ್ತಿರ್ತೀವಿ, ಆರ್ಗ್ಯಾನಿಕ್ ಅಂತಂದು ಮಾಡ್ತಿರ್ತೀವಿ. ಆದ್ರೆ ಯಾವಾಗ ಒಂದು ಆರಾಮ ತಪ್ಪಿದಾಗ ದವಾಖಾನೆ ಹೋಗಿರ್ತೀವಲ್ಲ, ಆ ಟೈಪ್ ಏನೈತಿ ಈ ಕೆಮಿಕಲ್ದು ಉದ್ಯೋಗ ಅಷ್ಟೇ ಅದ. ಸುಮ್ಮನೆ ಟ್ರೀಟ್ಮೆಂಟ್ ಟೈಪ್ ಅಷ್ಟೇ ಅದ. ಅಲ್ಲಾಗೆ ನಮಗೊಂದು ವರ್ಷದಾಗ ನಮ್ಮ ಸದೃಢ ಆಗಲಿ, ಅದರಾಗ ಸಿಗಬಾರ್ದು, ರೋಗನೇ ಸಿಗಬಾರ್ದು ಅನ್ನೋ ಸಂಬಂಧ ಅದನ್ನು ಮಾಡೋದೈತಿ ಅಷ್ಟೇ. ಐತರ ಈ 15 ಟನ್ ಹೋದ್ರೆ ನಾವು ಭೂಮಿಗೆ ಏನೂ ಕೊಡೋಂಗಿಲ್ಲ, ಬರೀ ರಾಸಾಯನಿಕ ಮೇಲೆ ನಿಂದಿಸ್ಲಾತಿದ್ದೀವಿ. ಏನೂ ಕೊಡ್ಲಿಕ್ಕೆ ಏನಾಕೈತಿ, ಆಗೇನತ್ತಿರಲ್ಲ. ಪೈಲ ನಮ್ದು ಅಷ್ಟು ಬೆಳೀತಿತ್ತು, ಈಗ ಯಾಕೆ ಬೆಳಿಬಾರ್ದು? ಹಿಂಗಾಗಿ ಏನಾಯ್ತಲೆ, ನೀವು 15 ಟನ್ ಇಲ್ಲಿ ಹೋಗೈತಿ ಅಂದ್ರೆ ಇದರದ್ದು ಒಳ್ಳೆ ಮಣ್ಣನ್ನು 15 ಟನ್ ಹೋಗಿರ್ತೈತಿ. ನೀವು ಇದಕ್ಕೆ ಅವೈಲೇಬಲ್ ರೂಪ ಬರುವಂಗೆ ನೀವು ತಂದು ಬೇರೆ ಮಣ್ಣು ತಂದು ಚಲೋ ಮಣ್ಣು ಅಂದ್ರೆ ಮಣ್ಣು ಇದು ಸತ್ತ ಮಣ್ಣು ನೀರಾವರಿ ಮಾಡಿದ್ದು ಮಣ್ಣು ತಂದು ತರಂಗಿಲ್ಲ. ನೀವು ಚಲೋ ಮಣ್ಣನ್ನು ತರಾವರಿದ್ರಲ್ಲ, ಅಗದಿ ಯಾರೂ ಬೆಳೆ ಮಾಡಿರಲ್ಲ. ಅಂಥ ಜಾಗದಾಗಿಂದು 15 ಟನ್ ಮಣ್ಣು ಕಡಿದ್ರೆ ಸರಿ ಹೋಗ್ತೈತಿ. ಅದ್ರಾಗ ಇಲ್ಲಪ್ಪ ಅಂತಂದ್ರೆ ನೀವು ಒಂದು 15ರಿಂದ 20 ಟನ್ ತಿಪ್ಪಿ ಗೊಬ್ಬರ ಹಾಕಿದಾಗ ನಿಮ್ಮ ಪೈಲ ನೆಲ ಹೆಂಗತ್ತಲ್ಲ ಹಂಗೆ ಉಳಿತೈತಿ. ನೀವು ವರ್ಷದಿಂದ ವರ್ಷ ಯಾವಾಗ ಪೈಲ ಏನು ಭಾಳ ಬಾರಿ ಬರ್ತೈತಿ ತಿಂದಕತ್ತಿರಲ್ಲ, ಆ ರೀತಿ ಹೊಂದ್ಬೋದು. ಅದು ನೀವು ಒಂದು ವರ್ಷ ಹಾಕಿಸ್ 3 ವರ್ಷ ಅದ್ರಾಗ ಹಂಗೆ ತಗೊಂಡ್ರೆ ನಡೆಯಂಗಿಲ್ಲ. ನೀವು 60 ಟನ್ ನಿಮ್ಮದು ಇಳುವರಿ ಫಸ್ಟಕ್ಕೆಲ್ಲ ಅವನಿ ಕಬ್ಬಿಗೆ ಬತ್ತಿಲ್ಲ, ಅಲ್ಲಿ ಅಂತಿ ನೀವು 15 ಟನ್ ಹಾಕಬೇಕು. ಕುಳೆ ಕಬ್ಬಿಗೆ ಏನೈತಿ ನಿಮ್ಮದು 40 ಬಿತ್ತಿಲ್ಲ, ಅಲ್ಲಿ ನೀವು 10 ಟನ್ ಹಾಕೊಳಕಬೇಕು. ಮತ್ತು ಎಲ್ಲ 3ನೇ ಕುಳಿಗೆ ನಿಮ್ಮದು 30 ಬಿದ್ದಿತ್ತೇಳು, ನೀವು 7 ಟನ್ನಲ್ಲಿ ತಿಪ್ಪಿ ಗೊಬ್ಬರ ಹಾಕೊಳಕಬೇಕು. ರಾಸಾಯನಿಕ ಬರೀ ಏನೈತಿ ಇದನ್ನು ರೂಪಕ್ಕೆ ಕಾರ್ಯರೂಪಕ್ಕೆ ತೊಗೊಂಡು ಬರೋಕ್ಕಷ್ಟೇ ಅದ. ಅದರಿಂದ ಏನೈತಿ ಏನೇನೂ ಆಗಂಗಿಲ್ಲ. ಮತ್ತು ನಾವು ಹಿಂಗೆ ಪ್ರತಿ ವರ್ಷ ನಾವು ಈ ಆರ್ಗ್ಯಾನಿಕ್ ಗೊಬ್ಬರ ಹಾಕಲ್ದ, ಈ ತಿಪ್ಪಿ ಗೊಬ್ಬರ ಅಲ್ಲಿ ಇಂಥದ್ದನ್ನ ಹಾಕ್ಲಿಕ್ಕೆ ವರ್ಷದಿಂದ ವರ್ಷ ಇಳಿಯುತ್ತೆ. ಮುಂದಿನ ವರ್ಷ ಇಟ್ಕೋತ ಲಾಸ್ಟ್ ಏನೈತಿ ಜೀವಾಣುಗಳ ಸಮೂಹ ಮಾಡಿದ್ದು ಏನು ಮಣ್ಣತ್ಲೆ ಅದೆಲ್ಲ ವೇಸ್ಟಾಗಿ ಎಲ್ಲ ಖಾಲಿಯಾಗಿ ಫ್ಯಾಕ್ಟ್ರಿಗೆ ಕಳಿಸ್ಬಿಡ್ತೀನಿ. ನೀವು ಫ್ಯಾಕ್ಟ್ರಿಗೆ ಕಳಿಸಿದ್ದು ಎಷ್ಟಂದ್ರೆ ನೀವು 1 ಟನ್ನಿಂದ ನೀವು ಲೆಕ್ಕ ಮಾಡ್ರೆ ನಿಮ್ಗೆ ಅದನ್ನೂ ನಿಮಗೆ ಒಂದು ವಿಚಾರ ಹೇಳ್ತಾನು. ನಿಮ್ಮ ನಯಾಮಯ ಈಗ 1 ಟನ್ ಕಬ್ಬು ಹೋಗೈತಿ ಅಂದ್ರೆ ಅದ್ರ ಒಳಗೆ 700 kg, 7 28. ಈಗ 3000 ರೂಪಾಯಿದ ನೀವು ಒಂದು ಟನ್ನಿನ ಕಬ್ಬ ನೀವು ಇದನ್ನು ಮಾಡ್ತಿದ್ರಲ್ಲೋ, ಅದ್ರ ಒಳಗೆ ಹೆಚ್ಚು ಕಡಿಮೆ ನಿಮಗೆ 700 ರೂಪಾಯಿದು ಮಣ್ಣು ಹೋಗಿರ್ತೈತಿ. ಅದ್ರ ನೀವು 60 ಟನ್ ಗಟ್ಟಲೆ ನೀವು ಕೊಡ್ತೀರಂದ್ರೆ ನೀವು ಅದ್ರ ನೀವು ಲೆಕ್ಕನ ಮಾಡಿರಿ. ನೀವು ಅಷ್ಟು ಮಣ್ಣನ್ನು ನೀವು ಕಳಿಸಿರ್ತೀರಂದ್ರೆ ನೀವು ತಿಪ್ಪಿ ಗೊಬ್ಬರ ತೊಗೊಂಡು ನೀವು ಹಾಕೊಳಕ್ಕೆ ನಿಮ್ಗೇನಾಗ್ತೈತಿ? ಮಾಡ್ಕೊಳಕ್ಕೆ ಬೇಕಲ್ಲ. ನೀವು ಮಣ್ಣು ಮಾರ್ಯಾರಂದ್ರೆ ಹಾಕಿಲ್ಲ ಅದನ್ನ ತಂದು ನೀವು ಸರಿಯಾಗಿ ಮಾಡ್ರೆ ನಿಮ್ಮ ಮುಂದಿನ ಇದ್ರೊಳಗೆ ಅಂತ ಇಳುವರಿ ಸಿಗ್ತೈತಿ. ಇರ್ಲಿಕ್ಕೆ ಐತಿ ನೀವು ಹಿಂಗೆ ವರ್ಷದಿಂದ ವರ್ಷ ಐತಿ ಡೌನ್ ಹಾಕೋತಾನೆ ಹೋಗೋದು. ಇದು ಏನೈತಿಲ್ಲ ಈಗೇನು ಹೇಳತ್ತೀನಲ್ಲ, ಇದು ಫೈನಲ್ ಅದು ಮಾತು. ಈ ವಿಡಿಯೋನ ಮುಂದೆ ಮಾಡವಿದ್ನಿ ಅದನ್ನ ತಮ್ಮ ಏನಂತ ಈಗ ಹೇಳುವಂಥದ್ದು ವಿಚಾರ ಬರ್ತಿದೆ. ಇಲ್ಲ ನಮ್ಮ ರೈತರನ್ನ ಹಿಂಗಾದ್ರೆ ಇದನ್ನ ಆಗಂಗಿಲ್ಲ ತಂದು ನಾ ಈ ವಿಡಿಯೋ ಮಾಡೀನಿ. ಇವತ್ತು ಸರಿಯಾದ ರೀತಿಯಲ್ಲಿ ನೀವು ಮಾಡ್ಕೊಂಡು ಕಿಸಂತಿ ಈ ಒಂದು ನೀವು ಮ್ಯಾಕ್ಸಿಮಮ್ ಭಾಳ ಹಾಕೋಕ್ಕಾಗಲಿಕ್ಕೆ ಒಂದು 10 15 ಟನ್ ಎಂತಿ ಪ್ರತಿ ವರ್ಷ ನೀವು ಈ ಆರ್ಗ್ಯಾನಿಕ್ ಬೇಕಾದ್ರೆ ನೀವು ಕಬ್ಬ ಕಟಾವು ಮಾಡ್ತಿರ್ತೀರಿ. ಅದ್ರೊಳಗಿಂದ ಏನೈತಿ ನೀವು ರೌಂದಿಕಾಯಿ ಅದೊಂದು 4-5 ಟನ್ ಆಯ್ತಿಲ್ಲ, ನೀವು 10 ಟನ್ ಎಂತಿ ತಿಪ್ಪೆ ಗೊಬ್ಬರ ಕಡಿದ್ರೆ ಅದಕ್ಕೆ ಸರಿ ಹೋಗ್ತೈತಿ. ಈ ರೀತಿ ಮಾಡ್ಕೊಂಡ್ರೆ ಏನೈತಿ ನಿಮ್ಮ ಪೈಲ ಏನು ಸಿಗ್ತೈತಲ್ಲ ಅದ ಸೇಮ್ ಸಿಗ್ತೈತಿ. ಸರಿಯಾಗಿ ಮಾಡ್ಕೊಂಡು ಕಿಸಂತಿ ನಿಮ್ಗೆ ಒಳ್ಳೆಯ ಇಳುವರಿ ಸಿಗ್ತೈತಿ. ಎಷ್ಟು ಮಾಡ್ಕೋರಿ. ಮತ್ತೊಂದು ವಿಷಯ ತೊಗೊಂಡು ನಾನು ನಿಮ್ಗೆ ಮತ್ತೆ ಬರ್ಕೊಂಡು ಅಲ್ಲಿ ತಕ ಅಂತಿ. ನಮಸ್ಕಾರ.